ಕಂಟಿನ್ಯೂಷನ್ ಆಫ್ ದ ಪಾರ್ಟ್ 1. ಸೊ ಆ ವಿಡಿಯೋ ನೋಡ್ಕೊಂಡ್ಬಂದು ಆಮೇಲೆ ಈ ವಿಡಿಯೋನ ನೋಡಿ. ಇಲ್ಲಿ ಮೋರ್ ದೆನ್ 10 ವೆರೈಟೀಸ್ ಆಫ್ ಫುಡ್ನ ನಾವು ತೊಗೊಂಡಿದ್ವಿ. ಎಲ್ಲರಿಗೂ ಕಬಾಬ್ ಆಗ್ತಿದ್ರು ಆ್ಯಂಡ್ ಅಲ್ಲಿ ಅವ್ರಿನ್ನೂ ಊಟ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೂ ಶೂಟಿಂಗ್ ನಡೀತಿದೆ. ಬಟ್ ನಗ್ತವ್ರೆ ಗೈಸ್. ಆ ಕಡೆ ಯಾಕೆ ಹೋಗ್ಬೇಕು, ಈ ಕಡೆ ಹೋಗ್ಬಾರ್ದಾ? ಯಾವ ಕಡೆ ಆದರೂ ಹೋಗ್ಲಿ ನನಗೆ. ನೋಡಿ ಇದೂ ಆಗ್ತೀನಿ ಗೈಸ್. ಗೈಸ್ ಈ ದಾರಿ ಹೆಂಗಿದೆ ಅಂತ ಅಂದ್ಬಿಟ್ಟು ಸಕ್ಕದಾಗಿದೆ. ಫುಲ್ ಕಾಡು, ವಾಟರ್ ಬೀಳ್ತಿದೆ ಗೈಸ್. ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನಲ್ಲಿ. ಇಲ್ಲಿ ಬಂದರೆ ನಮಗೆ ಒಂಚೂರು ಕೂಡ ನೆಟ್ವರ್ಕ್ ಸಿಗೋದಿಲ್ಲ ಗೈಸ್. ಇಲ್ಲಿ ನೋಡಿ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ. ಫೋಟೋ ಶೂಟ್ ಇಲ್ಲಿ ಪೋಸ್ ಹೇಳ್ಕೊಡ್ತಿದ್ದಾರೆ ಹೆಂಗೆ ನಿಂತ್ಕೊಬೇಕು ಅಂತ ಅಂದ್ಬಿಟ್ಟು. ಅದು ಆಂಜನೇಯ ದೇವಸ್ಥಾನ. ಸೊ ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ಕ್ಯಾರವನ್ಸ್ ಶೂಟಿಂಗ್ ಅವ್ರು ಬಂದಿದ್ರಲ್ವ, ಸೊ ಇದರಲ್ಲೇ ನಾವು ಬಿಗ್ ಬಾಸ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಆ ವಿಡಿಯೋ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಡೋಂಟ್ ಮಿಸ್ ಇಟ್. ಹೇ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಯಶು. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋ ಏನು ನೋಡ್ತಿದ್ರೆ ಇದು ಬಂದು ಪಾರ್ಟ್ 2. ಪಾರ್ಟ್ 1 ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಪಾರ್ಟ್ 1 ವಿಡಿಯೋದಲ್ಲಿ ನಮ್ಮ ಅತ್ತೆ ಮನೆಯಿಂದ ನಾವು ಒಂದು ಪ್ಲೇಸ್ಗೆ ಹೋಗಿದ್ವಿ. ಸೊ ಯಾವ ಪ್ಲೇಸು ಅಂತ ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ಆ್ಯಂಡ್ ಅಲ್ಲಿ ಸೀರಿಯಲ್ ಶೂಟಿಂಗ್ ಎಲ್ಲ ಕೂಡ ಮಾಡ್ತಿದ್ರು. ಸೊ ಸೀರಿಯಲ್ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಕೂಡ ನಾನು ಆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಈ ವಿಡಿಯೋ ಕಂಟಿನ್ಯೂಷನ್ ಆಫ್ ದ ಪಾರ್ಟ್ 1. ಸೊ ಆ ವಿಡಿಯೋ ನೋಡ್ಕೊಂಡ್ಬಂದು ಆಮೇಲೆ ಈ ವಿಡಿಯೋನ ನೋಡಿ. ಎಲ್ಲ ರೆಡಿ ಆಗ್ತಿದೆ, ಎಲ್ಲರೂ ಪ್ಲೇಟ್ ಇಟ್ಕೊಂಡು ತಿನ್ನೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಗೈಸ್, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರಲ್ಲ, ನಾವು ಫುಡ್ ಎಲ್ಲನೂ ಅಲ್ಲೇ ನಾವು ಹೋಟೆಲಲ್ಲಿ ಪಾರ್ಸಲ್ ಮಾಡಿಸ್ಕೊಂಡ್ಬಂದು ಇಲ್ಲಿ ತಿಂತಾ ಇರೋದು. ಕಬಾಬ್ ಮಾತ್ರ ನಾವು ಫ್ರೆಶ್ಶಾಗಿ ಹಾಕ್ಕೊಂಡ್ವಿ. ಆ್ಯಂಡ್ ಪರೋಟ ರೆಡಿಮೇಡ್ ತಂದಿದ್ವಿ. ಸೊ ಪರೋಟ ಕೂಡ ನಾವು ಫ್ರೆಶ್ಶಾಗಿ ಹಾಕ್ಕೊಂಡ್ವಿ. ನಮ್ಮ ಫ್ಯಾಮಿಲಿ ಯೂಶ್ವಲಿ ನಾನ್ ವೆಜ್ ಲವರ್ಸ್ ಆಗಿರೋದ್ರಿಂದ ನಾವೆಲ್ಲನೂ ನಾನ್ ವೆಜ್ಜೇ ತೊಗೊಂಡಿದ್ವಿ, ಪರೋಟ ಒಂದು ಬಿಟ್ಟು. ಫುಡ್ಡೆಲ್ಲ ಏನು ತೊಗೊಂಡಿದ್ವಿ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಮೋರ್ ದೆನ್ 10 ವೆರೈಟೀಸ್ ಆಫ್ ಫುಡ್ನ ನಾವು ತೊಗೊಂಡಿದ್ವಿ. ಪಾತ್ರೆಗಳು ಮತ್ತು ಕೆಲವೊಂದು ಐಟಮ್ಸ್ ಏನು ಬೇಕೋ ಎಲ್ಲನೂ ನಾವು ಮನೆಯಿಂದನೇ ತೊಗೊಂಬಂದಿದ್ವಿ. ಸೊ ಈ ಥರ ಎಲ್ಲನೂ ತೊಗೊಂಬಂದು ಫ್ಯಾಮಿಲಿ ಜೊತೆ ಔಟ್ಡೋರಲ್ಲಿ ಕುತ್ಕೊಂಡು ತಿನ್ನೋದು ಅದೊಂಥರ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಸೊ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿರೋದು. ನನಗೆ ತುಂಬಾ ಖುಷಿ ಆಯಿತು. ಯೂಶ್ವಲಿ ನಾವು ಫ್ರೆಂಡ್ಸ್ ಎಲ್ಲ ಈ ಥರ ಮಾಡಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ, ಬಟ್ ಯಾವತ್ತೂ ಕೂಡ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಸೊ ಇವತ್ತು ನನ್ನ ಫ್ಯಾಮಿಲಿ ಜೊತೆ ನಾನು ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು. ಫೈನಲಿ ಊಟ ಎಲ್ಲ ಮಾಡಿದ್ದು ಮುಗೀತು. ಇಲ್ಲಿ ನಮ್ಮ ಮಾಮ ಇನ್ನೂ ಊಟನೇ ಮಾಡಿಲ್ಲ, ಎಲ್ಲರಿಗೂ ಕಬಾಬ್ ಆಗ್ತಿದ್ರು. ಆ್ಯಂಡ್ ಅಲ್ಲಿ ಅವ್ರಿನ್ನೂ ಊಟ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೂ ಶೂಟಿಂಗ್ ನಡೀತಿದೆ. ಈ ಶೇಡ್ಸ್ನ ಹಿಂಗೆ ಹಾಕ್ಕೊಂಡಿದ್ದೆ. ಇವ್ರು ಏನು ಮಾಡಿದ್ರು, ಹಿಂಗೆ ಹಾಕೋ ಅಂತ ಹೇಳಿದ್ರು ಗೈಸ್. ಹಿಂಗೆ ಹಾಕ್ಕೊಂಡೆ, ಆಮೇಲೆ ಚೆನ್ನಾಗಿ ಕಾಣಿಸಿಲ್ಲ. ಆಮೇಲೆ ಚೆನ್ನಾಗಿದೆ ಅಂತ ನಾನು ಮುಂದೆ ಹೇಳ್ಬಿಟ್ಟು ಆಮೇಲೆ ಹಿಂದೆ ಹೋಗ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ನಗ್ತವ್ರೆ ಗೈಸ್. ಆ ಕಡೆ ಯಾಕೆ ಹೋಗ್ಬೇಕು, ಈ ಕಡೆ ಹೋಗ್ಬಾರ್ದಾ? ಯಾವ ಕಡೆ ಆದರೂ ಹೋಗ್ಲಿ ನನಗೆ. ಹಾಯ್ ಗಾಯ್ಸ್, ನೋಡಿ ಇದೂ ಆಗ್ತೀನಿ ಗೈಸ್. ಹಾಯ್ ಗೈಸ್ ಅನ್ಕೊಂಡು ಇವಳು ಬಿದ್ದೋಗ್ಬಿಡ್ತಾ ಇದ್ಲು ಗೈಸ್. ಎಲ್ಲ ಹಾಕೊಂಡು ಸೀರಿಯಸ್ ಆಗಿ ಹಾಯ್ ಜನರೇ. ಗೈಸ್, ನಾವೆಲ್ಲ ಊಟ ಮಾಡಿದ್ದು ಮುಗೀತು. ಬಟ್ ಈ ಕಬಾಬ್ ಏನಿದೆ ಇದನ್ನು ನಾವು ಅಲ್ಲಿ ಶೂಟಿಂಗ್ ಮಾಡ್ತಿದ್ರಲ್ವ, ಸೊ ಅವರಿಗೆ ನಾವು ಕೊಡೋಣ ಅಂತ ಅಂದ್ಬಿಟ್ಟು ಆಗ್ತಿರೋದು. ಸೊ ಆಗಲೇ ನಾವು ಅವ್ರ ಜೊತೆ ಮಾತಾಡೋವಾಗ ಕೇಳ್ತಿದ್ರು, ಲೈಕ್ ಎಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಕ್ಯಾಶುವಲ್ ಆಗಿ. ಸೊ ನಾವು ಹೇಳಿದ್ವಿ ಈ ಥರ ಫ್ಯಾಮಿಲಿ ಜೊತೆ ಔಟಿಂಗ್ ಬಂದಿದ್ದೀವಿ, ವೀಕೆಂಡ್ ಇತ್ತಲ್ವ, ಸೊ ಅದಕ್ಕೋಸ್ಕರ ಔಟಿಂಗ್ ಬಂದಿದ್ದೀವಿ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಅವರು ಕೂಡ ಹೌದಾ ಹಾಗಾದರೆ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರು, ಸುಮ್ಮನೆ ತಮಾಷೆಗೆ. ಬಟ್ ಆದ್ರೂ ನಾವು ಕರೆದ್ವಿ, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು. ಅವರು ಇಲ್ಲ, ನಾವು ಆಲ್ರೆಡಿ ಊಟ ಮಾಡಿದ್ದು ಮುಗೀತು, ಥ್ಯಾಂಕ್ಸ್ ಅಂತ ಹೇಳಿದ್ರು. ಬಟ್ ನಾವು ತೊಗೊಂಡೋಗಿ ಕೊಡೋಣ ಅಂತ ಅಂದ್ಬಿಟ್ಟು ಅವರಿಗೋಸ್ಕರ ಫ್ರೆಶ್ ಆಗಿ ಕಬಾಬ್ನ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಗೊತ್ತಿಲ್ಲ, ಮೇ ಬಿ ಅವ್ರು ತಗೋತಾರೋ ಇಲ್ಲೋ ಅಂತ ಅಂದ್ಬಿಟ್ಟು, ಬಟ್ ನಾವು ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ತಗೋತಾರ. ಈಗ ಅವ್ರಿಗೆ ಕಬಾಬ್ ಎಲ್ಲ ಹೋಗಿ ಕೊಟ್ಟು ಬಂದ್ವಿ ಗೈಸ್. ಎಲ್ಲರೂ ತುಂಬ ಖುಷಿ ಪಟ್ಟರು. ನಾವು ಅನ್ಕೋತಿದ್ವಿ ಅವ್ರು ತಗೋತಾರೋ ಇಲ್ವೋ, ಏನು ಅನ್ಕೋತಾರೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಅವರು
ತುಂಬಾ ಖುಷಿಪಟ್ಟರು ನಾವು ಹೋಗಿ ಕೊಟ್ಟಿದ ತಕ್ಷಣ. ಎಲ್ಲರೂ ತಗೊಂಡ್ರು. ಅವ್ರು ತಗೊಂಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ವೀಡಿಯೋ ಎಲ್ಲ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಲಿಲ್ಲ, ಬಿಕಾಸ್ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಲ್ವ. ಸೊ ಅದಕ್ಕೆ ನಾನು ವೀಡಿಯೋ ಏನು ತಗೊಂಡಿಲ್ಲ. ಸೊ ಫೈನಲಿ ಅವ್ರು ತಗೊಂಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತಗೋತಾರೆ ಅಂತ ಅಂದ್ಬಿಟ್ಟು, ಬಟ್ ಅವ್ರು ತಗೊಂಡು ತುಂಬಾ ಇಷ್ಟಪಟ್ಟರು, ಖುಷಿ ಆಯಿತು. ನೋಡಿ ಗೈಸ್, ಈ ದಾರಿ ಹೆಂಗಿದೆ ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿದೆ. ಫುಲ್ ಕಾಡು. ಆ್ಯಕ್ಚುಲಿ ಈ ಪ್ಲೇಸ್ ಬಂದು ಕಾಡು ಮಧ್ಯದಲ್ಲಿ ಇರೋದು. ಸೊ ಇಲ್ಲಿ ತುಂಬ ಸೀರಿಯಲ್ ಶೂಟಿಂಗ್ ಎಲ್ಲ ನಡೆದಿದೆ. ಸೊ ಅಲ್ಲಿ ರೈಟ್ ಸೈಡ್ ಏನು ನೋಡ್ತಾ ಇದ್ರೆ ಅಲ್ಲಿ ಬಂದು ದೇವಸ್ಥಾನ, ಕಲ್ಯಾಣಿ, ಮಂಟಪ, ಸೇತುವೆ ಎಲ್ಲ ಕೂಡ ಅಲ್ಲಿದೆ. ಸೊ ಆ ಕಡೆ ಸೈಡ್ ಹೋದಾಗ ನಾನು ಅಲ್ಲಿನೂ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೀವು ಯಾರಾದರೂ ಈ ಪ್ಲೇಸ್ಗೆ ಬರಬೇಕು ಅಂತ ಅನ್ಕೋತಿದ್ರೆ, ಸೊ ಈ ಪ್ಲೇಸ್ ಲೊಕೇಶನ್ನ ನಾನು ಪಾರ್ಟ್ 1 ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ನೋಡಿ ಗೈಸ್, ಈ ಪ್ಲೇಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಪ್ಲೇಸ್. ನೋಡಿ ಇಲ್ಲಿ ಕಲ್ಯಾಣಿ ಇದೆ. ಸೊ ಎವ್ರಿ ಟೈಮ್ ನಾನೇನಾದ್ರು ನಮ್ಮ ಅತ್ತೆ ಮನೆಗೆ ಬಂದರೆ ನಾವು ಈ ಪ್ಲೇಸಿಗೆ ಬಂದೇ ಬರ್ತೀವಿ. ಫುಲ್ ಸೂಪರ್ ಆಗಿದೆ ನೋಡಿ. ಈ ಕಡೆ ಎಲ್ಲ ಫುಲ್ ಕಾಡು. ಆ್ಯಂಡ್ ಇಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ. ಗೈಸ್ ಇಲ್ಲಿ ನೋಡಿ, ನೀರು ಅಲ್ಲಿ ವಾಟರ್ ಬೀಳ್ತಿದೆ ಗೈಸ್. ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನಲ್ಲಿ. ಆ್ಯಂಡ್ ಗೈಸ್ ಇಲ್ಲಿ ಬಂದರೆ ನಮಗೆ ಒಂಚೂರು ಕೂಡ ನೆಟ್ವರ್ಕ್ ಸಿಗೋದಿಲ್ಲ. ಸೊ ಅದೊಂದು ಪ್ರಾಬ್ಲಮ್. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಕೆಳಗಡೆ ಫುಲ್ಲು ಸ್ಲೋಪ್ ಇದೆ. ಗೈಸ್ ಆ್ಯಕ್ಚುಲಿ ಈ ಪ್ಲೇಸಲ್ಲಿ ತುಂಬ ಕಡೆ ಈ ಥರ ಚಿಕ್ಕ ಚಿಕ್ಕ ಫಾಲ್ಸ್ ಎಲ್ಲನೂ ಹರಿತಾ ಇರುತ್ತೆ. ಮಳೆ ಬಂದಿರೋ ಕಾರಣ ಇಲ್ಲಿ ಜಾಸ್ತಿ ನೀರು ಹರಿತಿದೆ, ಇಲ್ಲ ಅಂತಂದರೆ ನೀರು ಅಷ್ಟು ಇರೋದಿಲ್ಲ. ಗೈಸ್ ಇಲ್ಲಿ ನೋಡಿ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಮಳೆ ಬಂತಲ್ಲ, ಸೊ ಅದಕ್ಕೋಸ್ಕರ ನೀರೆಲ್ಲ ಈ ಥರ ರಚ್ ಥರ ಆಗಿಬಿಟ್ಟಿದೆ. ಇಲ್ಲ ಅಂದರೆ ಫುಲ್ ಕ್ಲೀನಾಗಿರುತ್ತೆ ನೀರೆಲ್ಲನೂ. ಸಕ್ಕತ್ ಗೈಸ್, ನನಗೆ ಈ ಥರ ವಾಟರ್ ಪ್ಲೇಸ್ ಅಂದರೆ ತುಂಬಾ ಇಷ್ಟ. ಬಟ್ ಇಲ್ಲಿ ಆಡೋದಕ್ಕಾಗೋದಿಲ್ಲ. ಆ್ಯಂಡ್ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಿದ್ರೆ ಇನ್ನೂ ಕೂಡ. ಸೂಪರ್ ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್, ಎಷ್ಟು ನ್ಯಾಚುರಲ್ ಆಗಿದೆ. ನೋಡಿ ಕಪಲ್ಸ್ ಫೋಟೋ ಶೂಟ್. ಆ್ಯಂಡ್ ಇಲ್ಲಿ ಫೋಟೋಗ್ರಾಫರ್ಸ್ ಜಾರುತ್ತಲ್ಲ ನೋಡ್ಕೊ. ಫೋಟೋ ಶೂಟು ಮಣ್ಣಂದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಪೋಸ್ ಹೇಳ್ಕೊಡ್ತಿದ್ದಾರೆ ಹೆಂಗೆ ನಿಂತ್ಕೊಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಾವು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಬಂದ್ವಿ. ಇಲ್ಲಿ ಇನ್ನೂ ಶೂಟಿಂಗ್ ನಡೀತಾನೆ ಇತ್ತು. ಇಲ್ಲಿ ಪ್ರಿಯಾಂಕಾ ಅವ್ರ ಶೂಟ್ ನಡೀತಿತ್ತು. ಪ್ರಿಯಾಂಕಾ ಯಾರು ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರಲ್ಲ, ಆ್ಯಂಡ್ ಆಲ್ಸೋ ಅಗ್ನಿಸಾಕ್ಷಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ. ಸೊ ಅವರು ಪ್ರಿಯಾಂಕಾ ಅವ್ರದ್ದು ಶೂಟ್ ಇಲ್ಲಿ ನಡೀತಿತ್ತು. ಮಳೆ ಬಂದಿರೋದ್ರಿಂದ ನೀರೆಲ್ಲನೂ ಸ್ವಲ್ಪ ಗಲೀಜಾಗಿದೆ. ಸೊ ಇಲ್ಲಿ ನೀವು ನೋಡ್ತಿರೋದು ಆಂಜನೇಯ ದೇವಸ್ಥಾನ. ಸೊ ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಇಲ್ಲಿ ಬಂದು ಅರ್ಸ್ಕೋತಾರೆ. ಸೊ ಅವರಿಗೆ ಒಳ್ಳೇದಾದರೆ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾರೆ. ಅದೇ ಥರ ನಮ್ಮ ಫ್ಯಾಮಿಲಿ ಕೂಡ ತುಂಬ ಜನ ಫಂಕ್ಷನ್ಸ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಈ ಪ್ಲೇಸಲ್ಲಿ ಮದುವೆ ಕೂಡ ಆಗಿದ್ದಾರೆ. ಸೊ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಫೈನಲಿ ಎಲ್ಲ ಮುಗೀತು. ಸೊ ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು. ಸೊ ಈಗ ಟೈಮ್ ಬಂದು 5:30, ಆಲ್ಮೋಸ್ಟ್ 6 ಆಗಿದೆ. ಸೊ ಇದು ಬಂದುಬಿಟ್ಟು ಕ್ಯಾರವನ್ಸ್. ಸೊ ಶೂಟಿಂಗ್ ಅವ್ರು ಬಂದಿದ್ರಲ್ವ, ಸೊ ಇದರಲ್ಲೇ ಫೈನಲಿ ಟೈಮ್ ಟು ಸೇ ಗುಡ್ ಬೈ ಫಾರ್ ದಿಸ್ ಪ್ಲೇಸ್. ಸೊ ನೆಕ್ಸ್ಟ್ ಯಾವಾಗ ಬರ್ತಿರೋ ಏನೋ ಗೊತ್ತಿಲ್ಲ. ಸೊ ಅಲ್ಲಿ ಗಂಟ ಈ ಪ್ಲೇಸ್ನ ನಾನು ಮಿಸ್ ಮಾಡ್ಕೋತಾ ಇರ್ತೀನಿ, ನೀವು ಕೂಡ ಮಿಸ್ ಮಾಡ್ಕೋತಾ ಇರಿ. ಗೈಸ್ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಸೊ ಈ ಪ್ಲೇಸಿಂದ ನಾವು ಮತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ, ಅಂದರೆ ಪಾರ್ಟ್ 3 ನೋಡ್ತೀರಾ. ಸೊ ಆ ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡ್ತಾ ಇರಿ ಆ ವಿಡಿಯೋಗೋಸ್ಕರ. ಒಂದು ಥಿಂಗ್ ಈಗಲೇ ಹೇಳ್ಬಿಡ್ತೀನಿ, ನಾವು ಬಿಗ್ ಬಾಸ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಆ ವಿಡಿಯೋ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಡೋಂಟ್ ಮಿಸ್ ಇಟ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಬೈ ಯಶು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.